ಏನಮ್ಮ ರೂಪ, ಇಂಗ್ಲಿಷ್ ಕಲಿತಾ ಇದೀಯ ಅಂತ ಹೇಳಿದ್ರು. ಏನೋ ಇಂಗ್ಲಿಷ್ ಕಲಿಯೋದು ಫುಲ್ ಜೋರಾ? ಎಸ್ ಸೀತಾ, ಇನ್ನು ಮೇಲೆ ನಾನು ಕನ್ನಡ ಮಾತಾಡೋದು ಕ್ಲೋಸ್ ಮಾಡಿದ್ದೀನಿ. ಓನ್ಲಿ ಇಂಗ್ಲಿಷ್, ಬಿಕಾಸ್ ಇಂಗ್ಲಿಷ್ ಈಸ್ ವೆರಿ ಟೇಸ್ಟಿ ಲ್ಯಾಂಗ್ವೇಜ್. ಟೇಸ್ಟಿನಾ? ಅಲ್ವೇ, ಅದು ಟೇಸ್ಟಿ ಅಲ್ಲ ಕಣೆ, ಕ್ರೇಜಿ ಅಥವಾ ಬ್ಯೂಟಿಫುಲ್ ಅಂತ ಅನ್ಬೇಕು. ಸರಿ, ಇವತ್ತು ಬೆಳಗ್ಗೆ ಏನು ತಿಂದೆ ಅನ್ನೋದನ್ನ ಇಂಗ್ಲಿಷ್ನಲ್ಲಿ ಹೇಳು ನೋಡೋಣ. ಐ ಏಟ್ 2 ಇಡ್ಲೀಸ್ ವಿತ್ 1 ಸಾಂಬಾರ್ ಬಕೆಟ್. ಹೌದಾ, ಸಾಂಬಾರ್ ಬಕೆಟ್ ತಿಂದ್ರೆ ನಿನ್ ಹೊಟ್ಟೆ ಹೋಟೆಲ್ ಆಗಲ್ವಾ? ಸರಿ, ಈಗಷ್ಟೇ ಮಳೆ ಬಂತಲ್ಲ, ಅದ್ರ ಬಗ್ಗೆ ಇಂಗ್ಲಿಷ್ನಲ್ಲಿ ಹೇಳಿ ನೋಡೋಣ. ಸ್ಕೈ ಈಸ್ ಕ್ರೈಯಿಂಗ್ ಬಿಕಾಸ್ ಸನ್ ಈಸ್ ರನ್ನಿಂಗ್. ಅಬ್ಬಬ್ಬಬ್ಬ, ಮಳೆ ಬರೋದಕ್ಕೆ ಇಷ್ಟೊಂದು ಒಳ್ಳೆ ಮೀನಿಂಗ್ ಕೊಟ್ಟೆ ನೋಡು ನೀನು. ಸರಿ ಸರಿ, ನಾಳೆ ನಿಮ್ಮ ಅಕ್ಕನ ಮದುವೆ ಅಲ್ವಾ, ಅದಕ್ಕೆ ಇಂಗ್ಲಿಷ್ನಲ್ಲಿ ಇನ್ವಿಟೇಷನ್ ಕೊಡು ನೋಡೋಣ. ಓಕೆ, ಮೈ ಸಿಸ್ಟರ್ ಈಸ್ ಎಕ್ಸ್ಪೈರಿಂಗ್ ಟುಮಾರೋ, ಸೊ ಯು ಮಸ್ಟ್ ಕಮ್ ಆ್ಯಂಡ್ ಈಟ್ ಫ್ರೀ ಫುಡ್. ಲೇ, ಎಕ್ಸ್ಪೈರಿಂಗ್ ಅಂದರೆ ಸತ್ತು ಹೋಗೋದು ಅಂತ ಕಣೆ, ಮದುವೆ ಆಗೋದಕ್ಕೆ ಗೆಟಿಂಗ್ ಮ್ಯಾರಿಡ್ ಅಂತ ಅನ್ಬೇಕು. ನೀನು ಈ ಥರ ಎಲ್ಲ ಕರೆದ್ರೆ ಯಾರು ಮದುವೆಗೆ ಬರಲ್ಲ, ಎಲ್ಲರೂ ಸ್ಮಶಾನಕ್ಕೆ ಹೋಗ್ತಾರೆ. ಹೌದಾ, ನಾನು ಇಂಗ್ಲಿಷ್ ಬುಕ್ನಲ್ಲಿ ಓದಿದ್ದೆ ಡೇಟ್ ಮುಗಿದ್ರೆ ಎಕ್ಸ್ಪೈರಿಂಗ್ ಅಂತಾರೆ ಅಂತ. ಅಕ್ಕನ ಬ್ಯಾಚುಲರ್ ಲೈಫ್ ನಾಳೆ ಮುಗಿಯುತ್ತಲ್ಲ, ಅದಕ್ಕೆ ನಾ ಹಾಗಂದೆ. ನಿನ್ನ ಇಂಗ್ಲಿಷ್ ಕೇಳಿದ್ರೆ ಆ ಶೇಕ್ಸ್ಪಿಯರ್ ಕೂಡ ಎದ್ದು ಬಂದು ವಿಷಯ ಕುಡಿತಾನೆ. ನಾನೀಗ ಹೊರಟೆ, ಅಮ್ಮ ಕರೀತಾ ಇದ್ದಾರೆ, ಬಾಯ್. ಸೀತಾ, ವೇಟ್, ಡೋಂಟ್ ಗೋ, ಮೈ ಇಂಗ್ಲಿಷ್ ಇಸ್ ಇನ್ನೂ ಬಾಕಿ ಇದೆ, ಪ್ಲೀಸ್.